ಹೆಲೋ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋದಲ್ಲಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವೀಡಿಯೋಗಳಿಗಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇಲ್ಲಿ ಡ್ರೈ ನಟ್ಸ್ಗಳನ್ನ ತೊಗೊಂಡಿದ್ದೀನಿ ನಾನು. ಇಲ್ಲಿ ನಾನು ಚೆನ್ನಾಗಿ ಹುರ್ಕೊಳ್ಳೋದ್ರ ಮೇಲೆ ಈ ಡ್ರೈ ಫ್ರೂಟ್ಸ್ ಉಂಡೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲೇ ಮಾಡ್ಕೊಳ್ಳಿ. ಸಣ್ಣ ಮಕ್ಕಳಿಗೆ ಅಥವಾ ನಮಗೆ ನಿಶಕ್ತಿ ಆದಾಗ ಈ ಒಂದು ಉಂಡೆನ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಬೆಲ್ಲನ ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಮಖಾನನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಬಾದಾಮಿನೂ ಅಷ್ಟೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಬಾದಾಮಿ ಸ್ವಲ್ಪ ಜಾಸ್ತಿನೇ ತೊಗೊಂಡ್ರು ನಡೆಯುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಕ್ಯಾಶ್ಯೂಸ್ ಬಂದು ಸ್ವಲ್ಪ ತೊಗೋಬೇಕು, ನಾನು ಜಾಸ್ತಿ ತೊಗೊಳೋದಿಲ್ಲ. ಆ್ಯಂಡ್ ಯಾರಿಗಾರು ಪಿತ್ತ, ಈ ತಲೆ ಸುತ್ತೇನಾದ್ರು ಇತ್ತು ಅಂದರೆ ದಯವಿಟ್ಟು ಅವರು ಸ್ವಲ್ಪ ಏನಂತಾರೆ ಈ ಒಂದು ಕ್ಯಾಶ್ಯೂಸ್ನ ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ವಾಲ್ನಟ್ ಅಷ್ಟೇ ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ಎಳ್ಳನ್ನು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಚಟಪಟ ಅನ್ನೋರ್ಗೂ. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೇ ಇದರಲ್ಲಿ ತುಂಬ ಚೆನ್ನಾಗಿ ಬರೋದು. ಇನ್ನು ಅಗಸೆ ಬೀಜ, ಸನ್ಫ್ಲವರ್ ಸೀಡ್ಸು ಮತ್ತು ಕುಂಬಳಕಾಯಿ ಬೀಜ ಅಂತೀವಲ್ಲ, ಇದಿಷ್ಟೂ ಅಷ್ಟೇ ಒಂದೇ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಅನ್ನೋವರೆಗೂ ಹುರ್ಕೊಂಡಿದ್ದೀನಿ. ಇನ್ನು ಕೊಬ್ಬರಿನೂ ಅಷ್ಟೇ 1-2 ನಿಮಿಷದಲ್ಲೇ ಹುರ್ಕೊಬಿಡ್ಬೋದು, ಅದು ಬೇಗ ರೋಸ್ಟ್ ಆಗಿಬಿಡುತ್ತೆ. ಈಗ ಇವನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ಅದನ್ನು ನಾನು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಉಬ್ಬಿಸ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು. ಇದೇ ತುಂಬ ಒಳ್ಳೆಯದು. ಈ ರೀತಿ ಮಾಡಿ ತಿಂದರೆ ಏನಾಗುತ್ತೆ ಅಂದರೆ ಬಾಡಿ ಹೀಟ್ ಆಗುತ್ತೆ. ನೀವು ತಂಪು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಅಂಟು ಅಥವಾ ಗೋಂದು ಅಂತ ಏನು ಹೇಳ್ತೀವಿ, ಇದನ್ನು ನೀರಲ್ಲಿ ನೆನೆಸಿ ತಿನ್ಬೋದು. ಆ್ಯಂಡ್ ಇವಾಗ ನಾನು ಒಂದು ಜಾರ್ಗೆ ನೋಡಿ ಅಂಟು, ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಪಲ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಫುಲ್ ನುಣ್ಣಗೆ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಪಲ್ಪ್ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಪಲ್ಸ್ ರೀತಿ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು ನೀವು. ಇವಾಗ ಇದಕ್ಕೆ ಮಖಾನ ಚೆನ್ನಾಗಿ ರೋಸ್ಟ್ ಮಾಡಿದ್ವಲ್ಲ, ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು. ಇದು ಅಷ್ಟೇ ಬೇಗ ತೆಳುವಾಗಿಬಿಡುತ್ತೆ, ಅಂದರೆ ಪುಡಿ ಆಗಿಬಿಡುತ್ತೆ. ಇದನ್ನು ಇವಾಗ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಯಾವ್ದಾದ್ರು ಒಂದು ದೊಡ್ಡ ಬಟ್ಲಿಗೆ ಅಥವಾ ತಟ್ಟೆಗೆ ಹಾಕ್ಕೊಳ್ಳಿ. ಇವಾಗ ನಾವು ಉಂಡೆ ಕಟ್ಟಬೇಕಾದ್ರೆ ಇದು ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಖರ್ಜೂರನ ನಾನು ಒಂದು ಇದಕ್ಕೆ ಹಾಕೋತಾ ಇದ್ದೀನಿ, ಮತ್ತು ಎಳ್ಳು ಜೊತೆಗೆ ಹುರಿದಿರೋಂಥ ಗಸಗಸೆ ಮತ್ತು ಸೀಡ್ಸ್ಗಳು ಮತ್ತು ಡ್ರೈ ಫ್ರೂಟ್ಸ್ ಏನೇನಿತ್ತು ಮತ್ತು ಜೊತೆಗೆ ಕೊಬ್ಬರಿನೂ ಹಾಕ್ಕೊಂಡು ಪಲ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ನುಣ್ಣಗೆ ಮಾಡಿಕೊಂಡ್ರೂ ಅಷ್ಟು ಚೆನ್ನಾಗಿರಲ್ಲ ಇದು ಟೇಸ್ಟು. ನೋಡಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಪಾಕ ತೆಗ್ದಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೋಬೇಕು. ಮತ್ತು ತುಪ್ಪ ನಾವು ಅಂಟು ಕರೆದಿದ್ವಲ್ಲ ಅದನ್ನು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸ್ಕೂಲ್ಗೆ ಹೋಗೋ ಮಕ್ಕಳುಗಳಿಗೆ ನೀವು ಡೈಲಿ ಸ್ನ್ಯಾಕ್ಸ್ ಹಾಕಬೇಕು ಅಂದರೆ ಪ್ರತಿದಿನ ಕೊಟ್ಟರು ಏನೂ ತೊಂದರೆ ಆಗೋಲ್ಲ, ಚೆನ್ನಾಗಿರುತ್ತೆ. ಮಕ್ಳಿಗೂ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ ಮತ್ತು ಬೋನ್ ವೆಯ್ಟು ಚೆನ್ನಾಗಾಗುತ್ತೆ. ನೋಡಿ ನಾವು ಅಷ್ಟೇ ಪ್ರತಿದಿನ ಒಂದು ತಿನ್ಕೊಂಡು ಬಂದರೆ ನಮಗೂ ಸುಸ್ತು, ಆಯಾಸ ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ, ಹಾರ್ಮೋನ್ ಚೇಂಜಸ್ ಇದ್ದರೆ, PCODಗೆ, PCOSಗೆ ಎಲ್ಲದಕ್ಕೂ ಇದು ಒಳ್ಳೆಯದು. ನಿಜವಾಗ್ಲೂ ಮಾಡ್ಕೊಂಡು ಮನೇಲಿ ತಿನ್ನಿ ಅಂತ ಹೇಳ್ತೀನಿ. ಆ್ಯಂಡ್ ಬ್ಯಾಕ್ ಟು ದಿ ವ್ಲಾಗ್ಸ್. ನಾನಿವತ್ತು ನನ್ನ ಮಗಳಿಗೆ ಮ್ಯಾಥ್ಸ್ ಮಾಡ್ಕೊಳಪ್ಪ ನೀನೇ ಅಂತ ಹೇಳಿದ್ದೆ. ಅವಳಿಗೆ ನಾಳೆ ಟೆಸ್ಟ್ ಇತ್ತು UT. ನಾನು ಎಷ್ಟೇ ಮಾಡಿಕೊಟ್ರು ಅವಳಿಗೆ ಒಂದೊಂದು ಸತಿ ನನಗೆ ಪ್ರೆಷರ್ ಆಗಿಬಿಡುತ್ತೆ. ಯಾಕಂದರೆ ನಾನು ಎಷ್ಟೇ ಹೇಳಿದ್ರು ಅವಳು ಮಾಡೋಕ್ಕೊಳ್ಳಲ್ವಲ್ಲ ಅಂತ. ಆ್ಯಂಡ್ ಅಸೈನ್ಮೆಂಟ್ ಇದೆ ಅಮ್ಮ ಅಂತ ಹೇಳಿದ್ಲು. ಆ್ಯಂಡ್ ಓಕೆ ಅಂದ್ಬಿಟ್ಟು ಇವಾಗ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾಯಿದ್ದೀವಿ. ನಾವು ಇಷ್ಟೊತ್ತಲ್ಲೆಲ್ಲ ಹೋಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಇದೇ ಫಸ್ಟ್ ಟೈಮು ಒಂದು ಅಸೈನ್ಮೆಂಟ್ಗೋಸ್ಕರ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವ್ಳಿಗೆ ಏನೇನು ಬೇಕೋ ಅದನ್ನು ಪ್ರಿಂಟೌಟ್ ತೆಗೆಸ್ಕೋಬೇಕಿತ್ತು. ಆ್ಯಂಡ್ ಪ್ರಿಂಟೌಟ್ ತೆಗೆಸ್ಕೊಂಡ್ವಿ. ಬಟ್ ಒಂದು ಮಿಸ್ಟೇಕ್ ಆಯಿತು. ಆ್ಯಕ್ಚುಲಿ ಅಲ್ಲಿ ಕ್ರಿಕೆಟ್ ಟೀಮ್ ಅಂತ ಅವಳು ಹೇಳ್ಬಿಟ್ಲು. ಆದರೆ ಕ್ರಿಕೆಟ್ ಟೀಮ್ ಅವ್ರದ್ದು ಯಾರ್ದೋ ಅನಿಸೋ ಹಾಗೆ ಇರಲಿಲ್ಲ. ಅಂದರೆ ಹಾಕಿ ಮತ್ತು ಖೋಖೋ ಈ ಥರ ಒಂದು ಟೀಮ್ದು ಯಾವುದಾದ್ರೂ 3 ಫೋಟೋ ಅಂಟಿಸ್ಬೇಕಿತ್ತು. ಫೈನಲಾಗಿ ಸ್ಕೆಚ್ ಪೆನ್ಗಳು ಬೇಕಿತ್ತು. ಈ ರೀತಿ ಸ್ಕೆಚ್ ಪೆನ್ನೆಲ್ಲ ತೊಗೊಂಡು ಅದನ್ನು ಈ ರೀತಿ ಒಂದು ಮೆನು, ಟ್ರೆಡಿಷ್ನಲ್ ಫುಡ್ ಮೆನು ಥರ ಮಾಡಬೇಕಿತ್ತು. ಅದನ್ನು ನಾನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನನಗಂತೂ ನೈಟು ಒಂದು 9 o'clock ಒಳಗಡೆ ನನಗೆ ಮಲ್ಕೊಬಿಡ್ಬೇಕು, ಅಷ್ಟು ಒಂಥರ ಟೈರ್ಡ್ ಆಗಿಬಿಟ್ಟಿರುತ್ತೆ. ಒಂದು ವೇಳೆ ಮಧ್ಯಾಹ್ನ ಟೈಮ್ ಏನಾದರೂ ನಿದ್ದೆ ಮಾಡಿದಾಗ ನಾನು ಆರಾಮಾಗಿ 10:30, 11 o'clockವರೆಗೂ ಎದ್ದಿರ್ತೀನಿ. ನಂಗೆ ನಿದ್ದೆ ತಡೆಯೋದಕ್ಕೆ ಆಗಲ್ಲ. ನಾನು ಯಾವುದೇ ಮೆಷರ್ಮೆಂಟ್ ತೊಗೊಳ್ಳಿಲ್ಲ, ನಾನೇ ಬೇಗ ಮುಗಿದ್ರೆ ಸಾಕಪ್ಪ ಅನ್ನಿಸ್ತಾಯಿತ್ತು. ಆ ರೀತಿ ನಾನೇ ಕಟ್ಟಿಂಗೆಲ್ಲ ಮಾಡ್ಕೊಬಿಟ್ಟು ಇದು ಮಾಡ್ತಾಯಿದ್ದೆ. ಆ್ಯಂಡ್ ನಾನೇ ಒಂದು ಅಂದ್ಕೊಂಡೆ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಮೆನು ಕಾರ್ಡ್ ಅಂದ್ಕೊಂಡು. ನನಗೆ 2 ಥಾಟ್ ಇತ್ತು, ಇದು ಈ ರೀತಿ ಮಾಡೋದಾ ಅಥವಾ ಇನ್ನೊಂದು ರೀತಿ ಮಾಡೋದಾ ಅಂತ. ಯಾವುದೋ ಒಂದು ಅಂದ್ಕೊಂಡು ಒಂದು ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಮೊದಲೇ ಗೊತ್ತಿದ್ದರೆ ಬೇರೆ ರೀತಿ ಯಾವ್ದಾದ್ರು ಮಾಡ್ಬೋದಿತ್ತು.
ಬಟ್ ಇರೋ ಒಂದು ಟೈಮಲ್ಲಿ ಈ ರೀತಿ ಮಾಡ್ಕೋಬಹುದು. ಆ್ಯಂಡ್ ನನಗೂ ಕೂಡ ಎಕ್ಟಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ನಮ್ಮ 90s ಕಿಡ್ಸಲ್ಲಿ ನನಗೆ ಗೊತ್ತಿರೋ ಹಾಗೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ತಂದೆ ತಾಯಿ ಹತ್ರ ಪ್ರಾಜೆಕ್ಟ್ಗಳನ್ನ ಮಾಡಿಸ್ಕೊಂಡೇ ಇಲ್ಲ. ಆ ಟೈಮಲ್ಲೂ ಅಷ್ಟೇ ನಾವೇ ಮಾಡ್ಕೋತಿದ್ವಿ, ಅಥವಾ ನಮ್ಮ ಫ್ರೆಂಡ್ಸನ ಹತ್ರ ಹೋಗಿ ಕೇಳ್ಕೊತಿದ್ವಿ. ಇಲ್ಲಾಂದರೆ ಯಾರು ದೊಡ್ಡವರಿದ್ರೆ ಅವ್ರನ್ನ ಕೇಳಿಕೊಂಡು ನಮಗೆ ನಾವೇ ಮಾಡ್ಕೋತಿದ್ವಿ. ಬಟ್ ಈಗಿನ ಮಕ್ಕಳು ಹಾಗಲ್ಲ, ಎಲ್ಲನೂ ನಾವೇ ಮಾಡಿಕೊಡ್ಬೇಕು, ಹೆಸರು ಮಾತ್ರ ಅವ್ರದ್ದು ಹಾಕಿರಬೇಕು. ಆ್ಯಂಡ್ ಕೆಲವೊಂದು ಸತಿ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ಗಳು ಕೊಡ್ತಾರಲ್ಲ ಅಂತ ಅನಿಸ್ಬಿಡುತ್ತೆ. ನಾನು ಇಲ್ಲಿ ನೋಡಿ ಕಷ್ಟಪಟ್ಟು ಇದೆಲ್ಲ ಮಾಡ್ತಾಯಿದ್ದೀನಿ. ಅವರಿಬ್ಬರು ಏನು ಮಾಡ್ತಾಯಿದ್ದಾರೆ ಅಂತ ನನಗೆ ಅದೇ ಅನ್ನಿಸ್ತಿತ್ತು. ನಂಗೆ ತುಂಬ ನಿದ್ದೆ ಬರ್ತಿದೆ, ಬಟ್ ನನ್ನ ಹೆಂಗಾಗ್ತಿದೆ ಅಂದರೆ ಮಲ್ಕೊಬಿಟ್ರೆ ಸಾಕು ಅನಿಸುತ್ತೆ. ಆದರೆ ನನಗೆ ಈ ಪ್ರಾಜೆಕ್ಟ್ ಎಲ್ಲ ಮಾಡಿದೆ ಮತ್ತೆ ಮಲ್ಕೊಳ್ಳೋದಕ್ಕೆ ಆಗಲ್ಲ. ಕೆಲವೊಂದು ಸತಿ ಹೆಣ್ಮಕ್ಳಿಗೆ ಹಾಗೆ ಅಲ್ವ, ಏನಾದ್ರು ತಲೆಯಲ್ಲಿ ಕೂತ್ಕೊಬಿಟ್ರೆ ಆ ಕೆಲಸ ಹಾಗೆ ಮುಗಿಯೋವರೆಗೂ ಅವ್ರಿಗೆ ನಿದ್ದೆ ಬರಲ್ಲ ಅಂತಾರಲ್ಲ, ಹಾಗೆ ನೋಡಿ ಈ ರೀತಿ ಮಾಡಿಟ್ಟಿದೆ. ಆ್ಯಂಡ್ ಬುಕ್ಸ್ ಎಲ್ಲ ಜೋಡಿಸ್ಕೋಬೇಕಿತ್ತು, ಬುಕ್ಸ್ ಎಲ್ಲ ಜೋಡಿಸ್ಬಿಡೋಣ ಅಂತ ಜೋಡಿಸ್ತಾ ಇದ್ದೆ. ಅದು ಬೆಳಗ್ಗೆ ಟೈಮ್ ಆಗೋದೇ ಇಲ್ಲ ಕೆಲಸಗಳು ಅಂತ. ಈ ರೀತಿ ನಮ್ಮ ತಂದೆ ತಾಯಿಗಳಿಗೆ ನಾವು ಯಾವುದೇ ರೀತಿ ಒಂದು ಪ್ರಾಬ್ಲಮ್ಸ್ ಆಗಿರಲಿ, ಅಥವಾ ಅವ್ರಿಗೇನೋ ನಮ್ಮನ್ನು ಓದಿಸಿದ್ದೆಲ್ಲ ಗೊತ್ತೇ ಆಗಲಿಲ್ಲ. ಬಟ್ ಈಗಿನ ಮಕ್ಕಳದ್ದು ಏನಿದೆ ಪ್ರೆಷರು, ಅದೆಲ್ಲ ನಮ್ಮ ಮೇಲೆ ಬೀಳುತ್ತೆ. ಆ ಟೈಮಲ್ಲೂ ಅಂದರೆ 90s ಕಿಡ್ಸ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಟೈಮಲ್ಲಿ ನಾವೇ ತಲೆ ಕೆಡಿಸ್ಕೊತಿದ್ವಿ, ನಮ್ಮ ಮಕ್ಕಳು ಹೋಮ್ವರ್ಕ್ ಏನಿದೆ ಅದು ನಮ್ಮ ಮೇಲೆ ಬೀಳ್ತಿದೆ. ಇದು ಒಂಥರ ಏನಂತಾರೆ, ಓದಿರೋ ಒಂದು ಜಾಗದಲ್ಲೇ ಮತ್ತೆ ಓದೋದು ಅಂತಾರಲ್ಲ, ಅದೇ ರೀತಿ ಆಗಿಬಿಟ್ಟಿದೆ. ಈ ಸಬ್ಜೆಕ್ಟ್ಗಳನ್ನೆಲ್ಲ ನಾವೇ ಓದ್ತಾ ಇದ್ದೀವಿ. ನನಗೆ ಒಂದೊಂದು ಸತಿ ಅನ್ನಿಸ್ತಾ ಇರತ್ತೆ, ನಾವು ಮತ್ತೆ ಹೋಮ್ವರ್ಕ್ ನಾವೇ ಮಾಡ್ತಾಯಿದ್ದೀವೇನೋ ಅನ್ನೋ ಥರ. ಬಟ್ ಎಂಜಾಯ್ ಮಾಡ್ತೀನಿ, ನಾನು ಅಷ್ಟೇ ಖುಷಿಯಾಗೇ ಮಾಡ್ತೀನಿ. ಯಾಕಂದರೆ ಇವೆಲ್ಲ ನಾವೇ ಮಾಡಬೇಕಾಗಿರೋದು, ಇನ್ಯಾರೂ ಮಾಡೋದಕ್ಕೆ ಆಗಲ್ಲ. ಆ್ಯಂಡ್ ನನ್ನ ತಾಯಿಯಾಗಿ ನನ್ನ ಕೈಲಿ ಏನು ಸಾಧ್ಯನೋ ಅವನ್ನೆಲ್ಲ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ನೀವು ಯಾರು ಹೆಣ್ಮಕ್ಳಿದ್ರೆ ನಿಮ್ಮ ಪೇರೆಂಟಿಂಗ್ ಯಾವ ರೀತಿ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ, ನನಗೆ ಹೆಲ್ಪ್ ಆಗುತ್ತೆ. ಬ್ಯಾಗ್ನೂ ಅಷ್ಟೇ ನಾನು ಒಂದೊಂದು ಸತಿ ಜೋಡಿಸಿ ಇಟ್ಬಿಡ್ತೀನಿ. ಯಾಕಂದರೆ ಅವಳು ಎದ್ದೋಳೋದು ಒಂದೊಂದು ಸತಿ ಲೇಟ್ ಆಗುತ್ತೆ. ಮಗು ಒಂದೊಂದು ಸತಿ ಏನಾಗುತ್ತೆ ಅಂದರೆ ಇನ್ನೂ ಚಿಕ್ಕವ್ರು ಇರ್ತಾರೆ, ಅವ್ರಿಗೆ ಸುಮ್ಮನೆ ತೊಂದರೆಗಳು ಕೊಡೋದು ಅಷ್ಟು ಒಳ್ಳೆಯದಲ್ಲ. ಇತ್ತೀಚಿನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀರ, ಪ್ರತಿ ದಿನಕ್ಕೆ ಒಂದೊಂದು ಥರ ನ್ಯೂಸು, ಹಸ್ಬೆಂಡ್ ವೈಫ್ದಾಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಮಕ್ಳುಗಳಿಗೆ ಎಷ್ಟು ಅಂದರೆ ಅವರು ಈಗಿನ ಒಂದು ಮೆಚುರಿಟಿಗೆ ಅವ್ರು ಈ ಥರ ಎಲ್ಲ ಕೆಲಸಗಳು ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಮಕ್ಳಿಗೆ ಒಳ್ಳೆ ಭವಿಷ್ಯವನ್ನು ಮಾಡಿಕೊಡ್ಬೇಕು. ಓದಿದ್ರೆ ಮಾತ್ರ ಅವರು ಒಳ್ಳೆಯವರಲ್ಲ, ಓದಿದ್ರೆ ಮಾತ್ರ ಅವ್ರ ಭವಿಷ್ಯ ಅಂತಲ್ಲ. ಓದದೇ ಇರೋರು ಕೂಡ ಏನೇನೋ ಸಾಧನೆ ಮಾಡಿದ್ದಾರೆ. ಹಾಗಂತ ನನ್ನ ಮಗುಗೆ ನಾನು ಓದಬಾರ್ದು ಅಂತ ಹೇಳ್ತಾ ಇಲ್ಲ, ಓದ್ತಾಳೆ. ಬಟ್ ಅವಳ ಕೆಪಾಸಿಟಿ ಎಷ್ಟಿದೆಯೋ ಓಕೆ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಟೈಮ್ ಇದೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವಳಿಗೆ ಹೆಲ್ಪ್ ಮಾಡ್ತೀನಿ ಅಂತ. ಆ್ಯಂಡ್ ಬೆಳಗ್ಗೆ ಟೈಮ್ ಅವಳಿಗೆ ಈ ಥರ ತಿಂಡಿ ಕೊಟ್ಟಿದ್ದೆ, ಅವಳಿಗೆ ತುಂಬ ಖುಷಿಯಾಗ್ಬಿಡ್ತು. ಅವಳು ಫಸ್ಟ್ ಆಫ್ ಆಲ್ ಬಾಯ್ಲ್ಡ್ ಎಗ್ ಅಷ್ಟೊಂದು ಇಷ್ಟಪಡಲ್ಲ. ಆ್ಯಂಡ್ ನಂದು ಒಂದು ಟಿಫನ್ ಈ ಥರ ಇತ್ತು. ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂದೇನು ಜಾಸ್ತಿ ವೆಯ್ಟ್ ಗೇನ್ ಆಗಿಲ್ಲ, ಒಂದು 5 kg ಕಡಿಮೆ ಮಾಡಿಕೊಂಡ್ರೆ ಸಾಕು. ಬಟ್ ಆ 5 kg ಇಳಿಸೋದೇ ಸ್ವಲ್ಪ ಕಷ್ಟ. ನಮ್ಮ ಮಕ್ಕಳು ವೆಯ್ಟ್ ಜಾಸ್ತಿ ಆಗ್ತಿಲ್ಲ, ನಮ್ಮ ವೆಯ್ಟ್ ಕಡಿಮೆ ಆಗ್ತಿಲ್ಲ ಅನ್ನೋದೇ ನನಗೆ ಟೆನ್ಷನು ಒಂದೊಂದು ಸತಿ. ಇದ್ರ ಜೊತೆ ಮೀಶೋಲಿ ಒಂದು ಪ್ರಾಡಕ್ಟ್ ತರಿಸಿದೆ. ಆ್ಯಕ್ಚುಲಿ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ನನ್ನ ವೀಡಿಯೋಸ್ಗಳು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಈ ವಿಡಿಯೋ ಅಂತೂ ತುಂಬ ವೈರಲ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ನಾನು ಆ ಇನ್ಸ್ಟಾಗ್ರಾಮ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಬೇಕಾದ್ರೆ ಫಾಲೋ ಅಪ್ ಮಾಡ್ಬೋದು. ಇದು ಮನೆ ಮುಂದೆ ತುಂಬ ದೃಷ್ಟಿಯಾಗಿದ್ದರೆ ಹಾಕೋದಕ್ಕೆ ಅಂತ ತರಿಸಿದಂಥ ಫೋಟೋ, ಕಣ್ಣು ದೃಷ್ಟಿ ಗಣಪತಿ ಅಂತ. ತುಂಬ ಚೆನ್ನಾಗಿದೆ. ಮನೇಲಿ ನಿಜವಾಗ್ಲೂ ನೆಗೆಟಿವಿಟಿ ಜಾಸ್ತಿ ಇದೆ, ಅಥವಾ ನಿಮ್ಮ ಮೇಲೆ ತುಂಬ ದೃಷ್ಟಿ ಬೀಳ್ತಿದೆ ಅಂದರೆ ಈ ಪ್ರಾಡಕ್ಟ್ನ ತರಿಸಿ ಮನೆ ಮುಂದೆ ಹಾಕ್ಕೊಳ್ಳಿ, ಎಷ್ಟೋ ಒಳ್ಳೆಯದಾಗುತ್ತೆ. ಆ್ಯಂಡ್ ನಾನು ಕೆಲವೊಂದು ನಂಬ್ತೀನಿ, ಅದನ್ನೆಲ್ಲ ಫಾಲೋ ಅಪ್ ಮಾಡ್ತೀನಿ. ನನ್ನಿಂದ ಯಾರಿಗೂ ಕೆಟ್ಟದಾಗೋದು ಬೇಡ, ಬೇರೆಯವರಿಂದ ನನಗೂ ಕೆಟ್ಟದಾಗೋದು ಬೇಡ ಅನ್ನೋ ಒಂದು ಕ್ಯಾಟಗರಿಯವಳು ನಾನು ಯಾರದೇ ವಿಚಾರಗಳಿಗೂ ಹೋಗಲ್ಲ. ಬೇರೆಯವ್ರು ನನ್ನ ವಿಚಾರಕ್ಕೆ ಬಂದು ನಾನು ಬಿಡೋ ಅಂಥವ್ರಲ್ಲ. ಹಾಗಾಗಿ ನಮ್ಮದೇನಿದೆ ನಾವು ನೋಡ್ಕೊಂಡು ಹೋಗೋ ಅಂಥವ್ರು ನಾವು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಅನ್ನೋದು ಮಾಡಿ.